ಚಿತ್ರದುರ್ಗ ಜಿಲ್ಲೆಯ ಸರ್ವ ಜನಾಂಗವೂ ಕೂಡ ಮೆಚ್ಚುವಂಥ ಜನಸೇವಕರಾಗಿ ಹೊರಹೊಮ್ಮಿದ ಸುಧಾಕರ್ ಅವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗೋದಂದರೆ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಜಾತಿ ಬಲ ತೋಳು ಬಲ ತುಂಬಿರುವ ಈ ಸಮಾಜದಲ್ಲಿ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದವರು, ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದಂಥ ಜೈನ ಸಮುದಾಯದಿಂದ ಬಂದಂಥ ಸುಧಾಕರ್ ಅವರು ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಂಥ ಒಬ್ಬ ಹೃದಯವಂತ ರಾಜಕಾರಣಿ. ಈ ಜಿಲ್ಲೆಯಲ್ಲಿ ಯಾವುದೇ ಆಗು ಹೋಗುಗಳು ಏನೇ ಇದ್ದರೂ ಕೂಡ ಅದನ್ನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಬಡವರು ಕಷ್ಟ ಅಂತ ಹೇಳಿ ಬಂದರೆ ಯಾರೇ ಬಂದರೂ ಕೂಡ ಅವರಿಗೆ ಸಹಾಯ ಮಾಡುವಂಥ ಒಬ್ಬ ದಾನಶೂರ ಕರ್ಣನಂತೆ ಇದ್ದ. ನಿತ್ಯವೂ ಕೂಡ ಮದುವೆ ಅಂತಂದೇಳಿ ಬಡವರು ಬಂದರೆ ಮದುವೆಗೆ ಸಹಾಯ ಮಾಡೋರು. ಮನೆ ಬಿದ್ದೋಗಿದೆ, ನನ್ನ ಮನೆ ಕಟ್ಕೋಬೇಕಂದ್ರೆ ಸಹಾಯ ಮಾಡ್ತಾಯಿದ್ರು. ನನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಫೀಸ್ ಕೊಡ್ತಾಯಿದ್ರು. ನಮ್ಮ ತಂದೆಯವ್ರನ್ನ ಆಸ್ಪತ್ರೆಗೆ ಸೇರಿಸೀನಿ, ಅವರಿಗೆ ಚಿಕಿತ್ಸೆಗೆ ಹಣ ಇಲ್ಲ ಅಂತಂದು ಹೇಳಿದರೆ ಹಣ ಕೊಡ್ತಾಯಿದ್ರು. ಯಾವುದೇ ಇಲ್ಲಿ ಬಡವರು ಕಷ್ಟ ಅಂತ ಹೋದರೆ ಎಲ್ಲರಿಗೂ ಕೂಡ ನೆರವು ನೀಡ್ತಾಯಿದ್ರು. ಅಂಥ ಒಬ್ಬ ನಿಸ್ವಾರ್ಥ ಸೇವೆ ಮಾಡಿದಂಥ ನಮ್ಮ ಸಚಿವರಾಗಿದ್ದಂಥ ಸುಧಾಕರ್ ಅವರ ನಿಧನದಿಂದ ಈ ಜಿಲ್ಲೆಗೆ ತುಂಬಲಾರದ ನಷ್ಟವಾಗಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಅವರ ಅಗಲಿಕೆ ತುಂಬ ದುಃಖವನ್ನು ಭರಿಸಲಾಗದಷ್ಟು ನಷ್ಟ ಉಂಟಾಗಿದೆ ಅಂತೇಳಿ ನಾನು ದುಃಖಿಸುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತಂದೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.